ಆತ್ಮೀಯ ಪ್ರಶಿಕ್ಷಣಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ಮುಂಜಾನೆಯ ಶುಭೋದಯಗಳು. ಇವತ್ತಿನ ತರಗತಿಯಲ್ಲಿ ನಾವು ನಾಲೆಡ್ಜ್ ಆ್ಯಂಡ್ ಕರಿಕ್ಯುಲಮ್ ಎಂಬ ವಿಷಯದ ಮುಂದುವರಿದ ಭಾಗವಾಗಿರುವಂತಹ ಟೈಪ್ಸ್ ಆಫ್ ನಾಲೆಡ್ಜ್ ಎಂಬ ವಿಷಯದ ಬಗೆಗೆ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. Okay, my dear students, today let us discuss about the important concept regarding to the knowledge, that is the types of knowledge. In order to build, it is very important that we know about the different types of knowledge that exists in education. Knowledge is an awareness or familiarity gained by experience of fact or situation. Knowledge is an awareness or familiarity gained by experiences of fact or situation. ಜ್ಞಾನವೆಂದರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗಳಲ್ಲಿ ಅಥವಾ ಹಲವು ವ್ಯಕ್ತಿಗಳಲ್ಲಿ ತಮ್ಮಿಂದ ತಾವೇ ಎಚ್ಚರಗೊಂಡು ಕಲಿತಿರುವಂತಹ ಪ್ರಯತ್ನಗಳು ಕೂಡ ಆಗಿರುತ್ತೆ ಕೆಲವೊಮ್ಮೆ. ಅದರ ಜೊತೆ ಸಾಮಾನ್ಯವಾಗಿ ಇದು ಬಹಳಷ್ಟು ಅನುಭವಗಳ ಮುಖೇನ, ಸತ್ಯದ ಆಧಾರಗಳ ಮುಖೇನ ಬಂದಿರುವಂತಹ ಒಂದು ವಿಷಯ ವಸ್ತುವಾಗಿಯೂ ಕೂಡ ಕಾಣಿಸುತ್ತೆ. ಇಟ್ ಕ್ಯಾನ್ ಬಿ ಥಿಯರಿಟಿಕಲ್ ಆರ್ ದ ಪ್ರಾಕ್ಟಿಕಲ್ ಆಸ್ಪೆಕ್ಟ್, ಆರ್ ಇಟ್ ಕ್ಯಾನ್ ಬಿ ಥಿಯರಿಟಿಕಲ್ or practical understanding of the subject. ಸಾಮಾನ್ಯವಾಗಿ ಒಂದು ವಿಷಯ ವಸ್ತುವಿನ ಮೇಲೆ ಅಥವಾ ಯಾವುದಾದ್ರೂ ಒಂದು ವ್ಯಕ್ತಿ ಸನ್ನಿವೇಶದ ಮೇಲೆ ಪಡೆದುಕೊಳ್ಳಬಹುದಾಗಿರುವಂತಹ ಪ್ರಾಯೋಗಿಕ ಜ್ಞಾನದ ಮೊತ್ತ, ಇದನ್ನು ನಾವು ಸಾಮಾನ್ಯವಾಗಿ ನಾಲೆಡ್ಜ್ ಎಂದೇಳಿ ಕರೀಲಿಕ್ಕೆ ಸಾಧ್ಯತೆ ಇದೆ. ಆಲ್ ಅವರ್ ನಾಲೆಡ್ಜ್ ಇಸ್ ಫೌಂಡೆಡ್ on and is ultimately derived from experience. All our knowledge is founded on and is ultimately derived from experiences. ಸಾಮಾನ್ಯವಾಗಿ ನಾವೆಲ್ಲ ಪಡೆದುಕೊಂಡಿರುವಂತಹ ಜ್ಞಾನ ನಿಮಗೂ ಕೂಡ ತಿಳಿದಿದೆ. ಆ ಜ್ಞಾನವೆಲ್ಲವೂ ಕೂಡ ಒಂದ ಅಥವಾ ಮತ್ತೊಂದು ಅಥವಾ ಹಲವಾರು ಸನ್ನಿವೇಶಗಳಿಂದ ದೊರೆತಂತಹ ಜ್ಞಾನವೇ ಆಗಿದೆ ಅಥವಾ ಆ ಅನುಭವವೇ ಆಗಿದೆ. ಅವುಗಳನ್ನೆಲ್ಲ ನಾವು ಸಾಮಾನ್ಯವಾದ ದೃಷ್ಟಿಯಲ್ಲಿ ನಾಲೆಡ್ಜ್ ಎಂದು ಕೂಡ ಕಲಿಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಇನ್ ಆರ್ಡರ್ ಟು ದಟ್, ಲೆಟ್ ಅಸ್ ಸಿ ದ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ನಾಲೆಡ್ಜ್. ಇಟ್ ಈಸ್ ನಾಟ್ ಎ ಫೈನಲ್, ದೀಸ್ ಟೈಪ್ಸ್ ಆರ್ ನಾಟ್ ಅಲ್ಟಿಮೇಟ್. ಫಾರ್ ದಿ ಪರ್ಪಸ್ ಆಫ್ ಸ್ಟಡಿ, ಸಮ್ ಫಿಲಾಸಫರ್ ಆರ್ ನಾಲೆಡ್ಜಬಲ್ ಪರ್ಸನ್ categorize or list out these types of ನಾಲೆಡ್ಜ್. ಇದೇನು ಅಲ್ಟಿಮೇಟ್ ಅಲ್ಲ, ಅಂತಿಮ ಅಲ್ಲ. ಈ ವಿಧಗಳೇ ಇದಾವೆ ಅಂತ ಅಲ್ಟಿಮೇಟ್ ಅಲ್ಲ. ಆದರೆ ಅಧ್ಯಯನದ ದೃಷ್ಟಿಯಿಂದ ಕೆಲವೊಂದು ತತ್ವಜ್ಞಾನಿಗಳು ಈ ವಿಧಗಳನ್ನು ಪಟ್ಟಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಲೆಟ್ ಅಸ್ ಸಿ ಇನ್ ಡೀಟೇಲ್ ಒನ್ ಬೈ ಒನ್. ಅವುಗಳು ಯಾವುವು ಅನ್ನೋದ್ರ ಬಗೆಗೆ ಒಂದರ ನಂತರ ಮತ್ತೊಂದನ್ನು ತಿಳಿಯುವಂಥ ಪ್ರಯತ್ನವನ್ನು ನಾವು ಇಂದಿನ ತರಗತಿಯಲ್ಲಿ ಮಾಡೋಣ. Okay students, the different types of knowledge that are based on experience and lack of it all. ಸಾಮಾನ್ಯವಾಗಿ ನಾವೇನೀಗ ಅಧ್ಯಯನ ಮಾಡಿ ತೊಡಗ್ತಾ ಇದ್ದೀವಲ್ವಾ, ಅವೆಲ್ಲವೂ ಕೂಡ ಅನುಭವಗಳ ಆಧಾರದ ಮೇಲೆ ವಿಭಾಗ ಮಾಡಿರುವಂತಹ ಕೆಲವೊಂದು ವಿಧಗಳು. ದ ಫಸ್ಟ್ ಒನ್ ಈಸ್ ಎ ಪ್ರಿಯೋರಿ ನಾಲೆಡ್ಜ್. ಎ ಪ್ರಿಯೋರಿ ನಾಲೆಡ್ಜ್ ಅನ್ನುವಂಥದ್ದು ಒಂದು ಜ್ಞಾನದ ವಿಧವಾಗಿರುವಂಥದ್ದು. A priori knowledge ಅಂದರೆ it is the knowledge about the past. ಪೂರ್ವ ಜನ್ಮದ ಜ್ಞಾನ ಅಥವಾ ಪೂರ್ವಜನ್ಯ ಜ್ಞಾನ ಎಂದು ಕೂಡ ಕರೆಯುತ್ತಾರೆ. ಸಾಮಾನ್ಯವಾಗಿ a priori knowledge and also future knowledge are the two important aspects of the knowledge. ಸಾಮಾನ್ಯವಾಗಿ ಎರಡು ವಿಧಗಳು ಕೂಡ ಬಹಳ ಮುಖ್ಯವಾಗಿ ಬೇರೆ ಬೇರೆ ದೃಷ್ಟಿಯಲ್ಲಿ ಕೂಡ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿರುವಂತಹ ಅಂಶಗಳು.
ಹಾಗಾಗಿ ಅವುಗಳಲ್ಲಿ ನಾವು ಮುಖ್ಯವಾಗಿ ಈ ಥರದ ವಿಧಗಳನ್ನೇ ಅಧ್ಯಯನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಪೂರ್ವಜನ್ಯ ಜ್ಞಾನ ಮತ್ತು ಭವಿಷ್ಯದ ಜ್ಞಾನ ಎರಡೂ ಕೂಡ ಜ್ಞಾನ ಮೀಮಾಂಸೆಯ ಪ್ರಮುಖವಾಗಿರ್ತಕ್ಕಂತಹ ವಿಧಗಳು ಎಂದು ಹೇಳಬಹುದು. ಡೆಫಿನೇಷನ್ ಅಬೌಟ್ ದ ಪ್ರಿಯರಿ ನಾಲೆಡ್ಜ್. ವಾಟ್ ಈಸ್ ದ ಪ್ರಿಯರಿ ನಾಲೆಡ್ಜ್? The knowledge which is existing in the mind, independent of the observation or the experience, already existed in the mind. ಸಾಮಾನ್ಯವಾಗಿ ಕೆಲವು ಕಲ್ಪನೆಗಳು ನಮ್ಮ ಮನಸ್ಸಿನಲ್ಲೇ ಆಳವಾಗಿ ಉಳ್ಕೊಂಡಿರುತ್ತೆ. ಅದಾಗಲೇ ನಮ್ಮ ಜನ್ಮ ಜಾತವಾಗಿರ್ತಕ್ಕಂಥ ಜ್ಞಾನ, ಅದು ನಾವು ಪೂರ್ವಜನ್ಯ ಜ್ಞಾನ ಎಂದು ಕೂಡ ಕರೀಲಿಕ್ಕೆ ಸಾಧ್ಯತೆ ಆಗುತ್ತೆ. ಸಾಮಾನ್ಯವಾಗಿ ಈ ಥರದ ಜ್ಞಾನವು ಹಿಂದಿನ ಅಥವಾ ಅನುಭವಗಳ ಆಧಾರಿತವಾಗಿರುವಂಥ ಜ್ಞಾನ. ಈ ಜ್ಞಾನವನ್ನು ಅನುಭವಗಳ ಆಧಾರದ ಮೇಲೆ ಅದನ್ನು ವ್ಯಕ್ತಿ ಆಗಲಿ ಅಥವಾ ಮಗು ಆಗಲಿ ಪಡ್ಕೊಂಡಿರ್ತಾನೆ. ಅಂದರೆ ನೈಜವಾಗಿ ಮತ್ತು ನೇರವಾಗಿ ವ್ಯಕ್ತಿ ಪಡೆದಂತಹ ಅನುಭವದಿಂದ ಪಡೆದಂತಹ ಜ್ಞಾನವನ್ನು ಪೂರ್ವಜನ್ಯ ಜ್ಞಾನ ಎಂದು ಕರೆಯುತ್ತೇವೆ. Relating to what may be known through an understanding of observation or experience. ಸಾಮಾನ್ಯವಾಗಿ ನಾವು ಮಾಡುವಂತಹ ಕೆಲಸಗಳಿಗೆ ಸಂಬಂಧಪಟ್ಟಂತಹ ಅಥವಾ ವೀಕ್ಷಣೆಗಳಿಗೆ ಸಂಬಂಧಪಟ್ಟಂತಹ ಕೆಲವು ರೀತಿಯಾಗಿರ್ತಕ್ಕಂಥ ಜ್ಞಾನ ಇದು ಪಡ್ಕೊಂಡು ಬಂದಿರುವಂಥದ್ದು ಕೂಡ ಆಗಿರುತ್ತೆ. ದ ಲಿಟರಲ್ ಮೀನಿಂಗ್ ಆಫ್ ಪ್ರಿಯರಿ ಈಸ್ ಫ್ರಮ್ ಬಿಫೋರ್ ಆರ್ ಫ್ರಮ್ ಅರ್ಲಿಯರ್. ಸಾಮಾನ್ಯವಾಗಿ ಸಾಹಿತ್ಯಿಕವಾಗಿ ನೋಡೋದಾದ್ರೆ ಇದು ಮುಂಚಿತವಾಗಿಯೇ ಪಡೆದುಕೊಂಡಿರುವಂಥ ಜ್ಞಾನ, ಮುಂಚೆ ಇರುವಂಥ ಜ್ಞಾನ. ಎ ಪ್ರಿಯರಿ ಈಸ್ ದ ನಾಲೆಡ್ಜ್ ದಟ್ ಅಟೈನ್ಡ್ ಇಂಡಿಪೆಂಡೆಂಟ್ಲಿ ಆಫ್ ಎಕ್ಸ್ಪೀರಿಯನ್ಸ್. ಎ ಪ್ರಿಯರಿ ಈಸ್ ದ ನಾಲೆಡ್ಜ್ ದಟ್ ಅಟೈನ್ಡ್ ಇಂಡಿಪೆಂಡೆಂಟ್ಲಿ ಆಫ್ ಎಕ್ಸ್ಪೀರಿಯನ್ಸ್. ಎ ಪ್ರಿಯರಿ ಎನ್ನುವಂಥದ್ದು ಒಂದು ಜ್ಞಾನ, ಪೂರ್ವಜನ್ಯ ಜ್ಞಾನ. ಇದು ವ್ಯಕ್ತಿ ತನ್ನ ಅನುಭವಗಳಿಂದ ಸ್ವತಂತ್ರವಾಗಿ ಪಡೆದುಕೊಳ್ಳುವಂಥ ಜ್ಞಾನ. This knowledge is non-empirical. It means it is not based on experiences. It is not obtained based on the experiences of the child and also the personality or a person. ಈ ಥರದ ಜ್ಞಾನ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಅನುಭವಗಳಿಂದ ದೊರೆಯುವಂತಹ ಜ್ಞಾನವಲ್ಲ. Already it will existing in the mind of the pupil or a child. That is called as the priori of the knowledge. That's why it is called as the non-empirical knowledge. This type of knowledge comes from theoretical reasoning rather than actual observation. ಈ ಥರದ ಜ್ಞಾನ ನಮಗೆ ದೊರೆಯುವಂಥದ್ದು ಸಾಮಾನ್ಯವಾಗಿ ಸೈದ್ಧಾಂತಿಕ ವಿವೇಚನೆಯಿಂದ, ಸಿದ್ಧಾಂತಗಳ ತಾರ್ಕಿಕ ಪ್ರಕ್ರಿಯೆಯಿಂದ ಅಥವಾ ನೇರ ವೀಕ್ಷಣೆಯಿಂದ ಈ ಥರದ ಜ್ಞಾನಗಳನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಇನ್ ಪ್ರಾಕ್ಟಿಕಲ್, ಎ ಪ್ರಿಯರಿ ಡಿಸ್ಕ್ರೈಬ್ಸ್ ನಾಲೆಡ್ಜ್ that exists without reference to any actual proof or the reality. ಈ ಥರದ ಜ್ಞಾನಗಳನ್ನು ನಾವು ಯಾವುದೇ ನೈಜವಾದ ಆಧಾರಗಳಿಲ್ಲದೆ ಅಥವಾ ಯಾವುದೇ ಮಾಹಿತಿಗಳನ್ನು ಕೂಡ ಇಲ್ಲದೆ ಇದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ದಿಸ್ ಈಸ್ ಆಲ್ ಅಬೌಟ್ ದ ಪ್ರಿಯರಿ ನಾಲೆಡ್ಜ್. The second one is, what is the posteriori knowledge? ಹಾಗಾದರೆ ಏನು? ಸಾಮಾನ್ಯ ಈ ಥರದ ಜ್ಞಾನವನ್ನು ಏನೆಂದು ಕೂಡ ಕರೆಯಲಾಗ್ತದೆ. ಪೋಸ್ಟೆರಿಯರಿ ನಾಲೆಡ್ಜ್ ಅಂದರೆ ಏನು, ಯಾವ ದೃಷ್ಟಿ ಇಟ್ಟುಕೊಂಡು ಕೂಡ ಇದನ್ನು ಪ್ರಯತ್ನ ಮಾಡ್ತಾರೆ. ಸಾಮಾನ್ಯವಾಗಿ ಈ ಥರದ ಜ್ಞಾನ ಭವಿಷ್ಯ ಜ್ಞಾನ ಅಥವಾ ಭವಿಷ್ಯಜನ್ಯ ಜ್ಞಾನ. Already we know that what is the priori knowledge. It is the pre-knowledge. It may be in the pre-birth or in the existing life. But here a posteriori knowledge means
It is always knowledge regarding to the future. ಭವಿಷ್ಯದ ಜ್ಞಾನ ಅಂದ್ರೆ ಮುಂದೆ ಲಭ್ಯವಾಗಬಹುದಾದ ಜ್ಞಾನ. ಲಿಟರರಿ ಮೀನ್ಸ್ ಫ್ರಮ್ ವಾಟ್ ಕಮ್ಸ್ ಲೇಟರ್ ಆರ್ ಫ್ರಮ್ ವಾಟ್ ಕಮ್ಸ್ ಆಫ್ಟರ್. ನಂತರ ಬರುವಂತ ಜ್ಞಾನ ಏನ್ ಸಿಗುತ್ತೆ ಸಾಮಾನ್ಯವಾಗಿ ಆ ಥರದ ಜ್ಞಾನ. ಇಟ್ ಈಸ್ ಆಲ್ವೇಸ್ ಅಪ್ಡೇಟ್ ಬೈ ದಿ ಎಕ್ಸ್ಪೀರಿಯನ್ಸಸ್. ಈ ಥರದ ಜ್ಞಾನ ಅನುಭವಗಳಿಂದ ಬಂದಿರುವಂಥದ್ದು. ಇಟ್ ಈಸ್ ದಿ ನಾಲೆಡ್ಜ್ ವಿಚ್ ಇಸ್ ಗೈನ್ಡ್ ಥ್ರೂ ಎಕ್ಸ್ಪೀರಿಯನ್ಸಸ್. ಸಾಮಾನ್ಯವಾಗಿ ಈ ಥರದ ಜ್ಞಾನಗಳು ಅನುಭವಗಳಿಂದ ದೊರೆಯುವಂಥ ಜ್ಞಾನ. ಅಂದರೆ ತನ್ನ ಇಂದ್ರಿಯಗಳ ಸಹಾಯದಿಂದ ವಿದ್ಯಾರ್ಥಿ ವ್ಯಕ್ತಿ ತಾನು ಪಡೆಯುವ ವಿಷಯಕ್ಕನುಗುಣವಾಗಿ ತಾನು ಪಡೆಯುವ ಜ್ಞಾನ. ತನ್ನ ಇಂದ್ರಿಯಗಳ ಸಹಾಯದಿಂದ ಈ ಜ್ಞಾನವನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ಆ ವ್ಯಕ್ತಿ ಆತ ಮಾಡ್ತಾನೆ. ದಟ್ಸ್ ವೈ ಇಟ್ ಈಸ್ ದ ನಾಲೆಡ್ಜ್ ವಿಚ್ ಇಸ್ ಗೈನ್ಡ್ ಥ್ರೂ ಎಕ್ಸ್ಪೀರಿಯನ್ಸಸ್. A posterior knowledge depends on experimental evidence or warrant. A posterior knowledge depends on experimental evidence or warrant. ಸಾಮಾನ್ಯವಾಗಿ ಈ ಥರದ ಜ್ಞಾನ ಪ್ರಯೋಗಾತ್ಮಕ ಪ್ರಯೋಗಗಳಿಂದ, ಸಾಕ್ಷ್ಯಾಧಾರಗಳಿಂದ ಹಾಗೂ ನಿರ್ದಿಷ್ಟವಾದ ಆಧಾರಗಳಿಂದ ದೊರೆಯುವಂಥ ಜ್ಞಾನವಾಗಿದೆ. ದಟ್ಸ್ ವೈ ದಿಸ್ ನಾಲೆಡ್ಜ್ ಇಸ್ ಆಲ್ವೇಸ್ ಎಂಪಿರಿಕಲ್. ಸಾಮಾನ್ಯವಾಗಿ ಈ ಥರದ ಜ್ಞಾನ ಬಹಳಷ್ಟು ದೃಷ್ಟಿಯಿಂದ ಅನುಭವಾತ್ಮಕವಾದದ್ದು. ಎಂಪಿರಿಕಲ್ ಮೀನ್ಸ್ ಅನುಭವಾತ್ಮಕವಾದದ್ದು. ಅರೈವ್ಡ್ ಎಟ್ ಆಫ್ಟರ್ವರ್ಡ್. ಸಾಮಾನ್ಯವಾಗಿ ಈ ಥರದ ಅಂಶವನ್ನು ನೋಡ್ತೀವಿ. ಟ್ರುತ್ಸ್ ಆಫ್ ಫಿಸಿಕ್ಸ್ ಅದು ಓದಿದ ಮೇಲೆ ಗೊತ್ತಾಗುತ್ತೆ ನಮಗೆ. ಟ್ರುತ್ಸ್ ಆಫ್ ಫಿಸಿಕ್ಸ್ ಭೌತಶಾಸ್ತ್ರದ ಸತ್ಯಗಳು. ಟ್ರುತ್ ಆಫ್ ಕೆಮಿಸ್ಟ್ರಿ ರಸಾಯನಶಾಸ್ತ್ರದ ಸತ್ಯಗಳು. Truth of biology or instance of posterior knowledge. That's why a posterior judgment adds to the knowledge. ಹಾಗಾಗಿ ಈ ಥರದ ಪೂರ್ವಜನ್ಮದ ಎಲ್ಲ ಜ್ಞಾನಗಳು ಕೂಡ ಏನಾಗುತ್ತೆ, ಒಂದು ಭವಿಷ್ಯದ ತೀರ್ಮಾನವನ್ನ ಕೈಗೊಳ್ಳಲಿಕ್ಕೂ ಕೂಡ ಸಾಧ್ಯತೆ ಆಗಿರುವಂತಹ ಜ್ಞಾನಗಳು. ದಿಸ್ ಈಸ್ ಆಲ್ ಅಬೌಟ್ ದ ಅನದರ್ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ನಾಲೆಡ್ಜ್, ದಟ್ ಈಸ್ ದ posterior knowledge. What is about the dispersed or the distributed knowledge? What is about the dispersed or the described knowledge? It is also called as the described knowledge. ಇದನ್ನು ನಾವು ಪ್ರಮೇಯಾತ್ಮಕ ಜ್ಞಾನ ಎಂದು ಕರೆಯುತ್ತೇವೆ ಅಥವಾ ವಿವರಣಾತ್ಮಕ ಜ್ಞಾನವೆಂದು ಕರೆಯುತ್ತೇವೆ ಅಥವಾ ವಿಶದೀಕರಿಸುವ ಜ್ಞಾನವೆಂದು ಕರೆಯುತ್ತೇವೆ. Dispersed knowledge is knowledge that no single person has the capacity to see entry. ಹಾಗಾದ್ರೆ ಈ ತರದ ವಿವರಣಾತ್ಮಕ ಜ್ಞಾನವೆಂದರೆ ಯಾವ ಒಬ್ಬ ಏಕ ವ್ಯಕ್ತಿಯೂ ಕೂಡ ಆ ವಿಷಯವನ್ನ ಅಥವಾ ಆ ವಿಷಯದಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಈ ತರದ ಜ್ಞಾನವನ್ನ ಒಬ್ಬನೇ ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಅಂತಹ ಜ್ಞಾನವನ್ನು ನಾವು ಡಿಸ್ಟ್ರಿಬ್ಯೂಟೆಡ್ ನಾಲೆಡ್ಜ್ ಎಂದು ಕರೆಯುತ್ತೇವೆ. ಹಲವಾರು ವ್ಯಕ್ತಿಗಳಲ್ಲಿ ಹಂಚಿ ಹೋಗಿರುತ್ತೆ. ಫಾರ್ ಎಕ್ಸಾಂಪಲ್ ಡಿವಿಷನ್ ಆಫ್ ಲೇಬರ್ ಕಾನ್ಸೆಪ್ಟ್ ಅನ್ನು ನೋಡ್ತೀವಿ. ಹಾಗಾಗಿ ಆ ಥರ ಇಲ್ಲಿ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸೈದ್ಧಾಂತಿಕ ಜ್ಞಾನವಿರುತ್ತೆ. ಫಾರ್ ಎಕ್ಸಾಂಪಲ್ ಆಪರೇಷನ್ ಹೌ ಟು ಆಪರೇಟ್ ದ ಅನಿಮಲ್ ಆರ್ ಹೌ ಟು ಆಪರೇಟ್ ದ ಹ್ಯೂಮನ್ ಬೀಯಿಂಗ್ಸ್. ಒಬ್ಬ ಮನುಷ್ಯನನ್ನ ಆಪರೇಷನ್ ಮಾಡೋದಾದ್ರೆ ಹೇಗೆ ಅನ್ನೋದಕ್ಕೆ ಇಟ್ ಈಸ್ ಆಲ್ವೇಸ್ ರಿಲೇಟೆಡ್ ಟು ದ ಥಿಯರಿಟಿಕಲ್ ನಾಲೆಡ್ಜ್. ಹಾಗಾಗಿ ಇಲ್ಲಿ ಒಂದು ಸಿದ್ಧಾಂತ ಅಥವಾ ಒಂದು ಪ್ರಯೋಗ ಒಂದು ಸಿದ್ಧಾಂತದ ಆಧಾರದ ಮೇಲೆ ಇರುತ್ತೆ. ಅಂತಹ ಜ್ಞಾನವನ್ನ ಸಾಮಾನ್ಯವಾಗಿ ಪ್ರಮೇಯಾತ್ಮಕ ಜ್ಞಾನವೆಂದು ಕರೆಯುತ್ತಾರೆ. ಆದರೆ ಕೆಲವು ಜ್ಞಾನಗಳಿಗೆ ಸಿದ್ಧಾಂತಗಳೇ ಇರೋದಿಲ್ಲ, ತಾನು ಮಾಡಿದ್ದೇ ಜ್ಞಾನ ಆಗಿರುತ್ತೆ. ಅದನ್ನು ಅಪ್ರಯಮಾತ್ಮಕ ಜ್ಞಾನ ಎಂದು ಕೂಡ ಕರೆಯುತ್ತಾರೆ. ಸಾಮಾನ್ಯವಾಗಿ ಇದಕ್ಕೆ ಉದಾಹರಣೆ ಇದೆ ಕಂಪ್ಯೂಟರ್ ಬಗ್ಗೆ ಸೈದ್ಧಾಂತಿಕ ಜ್ಞಾನ ಇದ್ರೆ ಸಾಲದು, ಅದರ ಬಗ್ಗೆ ಪ್ರಾಯೋಗಿಕ ಜ್ಞಾನ ಕೂಡ ಇರಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ನಾವು ಆ ವಿಚಾರವನ್ನು ಕೂಡ ನೋಡ್ತೀವಿ. ಇಫ್ ಯು ವಾಂಟ್ ಟು ಬ್ರಿಂಗ್ ಎ ಹೋಲ್ ಆಫ್ ನಾಲೆಡ್ಜ್ ಟುಗೆದರ್ ಟು ಅಚೀವ್ ಸಮಥಿಂಗ್ ಗ್ರೇಟ್, we need to get a team of experts
on different topics together to input their knowledge to achieve our goals. For example, ಸರ್ಜನ್ ಒಬ್ಬರಿಂದನೇ ಆಪರೇಷನ್ ಮಾಡುವಂಥ ಪ್ರಕ್ರಿಯೆ ಆಗೋದಿಲ್ಲ. ಆತ ಹಲವಾರು ವ್ಯಕ್ತಿಗಳನ್ನ he is always depend upon other subordinates like others, junior doctors, other experts, nurse, equipments. That's why it is called as the dispersed or distributed knowledge. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಆಪರೇಷನ್ ಥಿಯೇಟ್ರಿಗೆ ಹೋದಾಗ ಸರ್ಜನ್ ಕೇವಲ ಆತನೊಬ್ಬನೇ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ಅದರ ಜೊತೆ ಅದಕ್ಕೆ ಆ ಕಿರಿಯ ವೈದ್ಯರನ್ನು ಕೂಡ ಆತ ಬಳಕೆ ಮಾಡಿಕೊಳ್ತಾನೆ, ಜೊತೆಗೆ ಶುಶ್ರೂಷಕರ ಸಹಾಯವನ್ನು ಕೂಡ ಪಡ್ಕೊಳ್ತಾನೆ. ಈ ರೀತಿಯಾದ ಪ್ರಯತ್ನವನ್ನು ಕೂಡ ಆತ ಮಾಡ್ತಾ ಇರ್ತಾನೆ. ದೆನ್ ದ ಫೋರ್ತ್ ಒನ್ ಈಸ್ ದ ಎಕ್ಸ್ಪರ್ಟ್ ನಾಲೆಡ್ಜ್ ಆರ್ ದ ಡೊಮೈನ್ ನಾಲೆಡ್ಜ್. ಹಾಗಾದ್ರೆ ಎಕ್ಸ್ಪರ್ಟ್ ನಾಲೆಡ್ಜ್ ಅಂದ್ರೆ ಏನು? ಸಾಮಾನ್ಯವಾಗಿ ಯಾವ ದೃಷ್ಟಿ ಇಟ್ಕೊಂಡು ಕೂಡ ಅದನ್ನ ಎಕ್ಸ್ಪರ್ಟ್ ನಾಲೆಡ್ಜ್ ಎಂದು ಕೂಡ ಕರೆಯುತ್ತಾರೆ. ಸಾಮಾನ್ಯವಾಗಿ ಇದಕ್ಕೆ ಎಕ್ಸಾಂಪಲ್ ನೀವು ನೋಡಿದಿರಿ, ಯೂನಿವರ್ಸಿಟಿ ಎಜುಕೇಷನ್ ಸಂಬಂಧಪಟ್ಟಂತ ವಿಚಾರನೂ ಕೂಡ ಇರುತ್ತೆ. ಅದರಲ್ಲಿ ಸಾಮಾನ್ಯವಾಗಿ ಡೊಮೈನ್ ನಾಲೆಡ್ಜ್ ಅನ್ನು ಕೂಡ ನಾವು ಇದನ್ನ ಅನುಭವ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಅನುಭವಾತ್ಮಕ ಜ್ಞಾನ ಅಂತ ನಾವು ಇದನ್ನು ಕರೀತೀವಿ. ಎಕ್ಸ್ಪೀರಿಯನ್ಸಿಯಲ್ ನಾಲೆಡ್ಜ್ ಅಂತಲೂ ಕೂಡ ಕರೀತಾರೆ. Here the domain is deep knowledge, is deep about a particular domain or discipline. ಸಾಮಾನ್ಯವಾಗಿ ಡೊಮೈನ್ ಅಂದರೆ ಒಂದು ಡೊಮೈನ್, ಇಟ್ ಈಸ್ ಹೋಲ್ ಇನ್ ದ ನೇಚರ್, ಇಟ್ ಈಸ್ ಹೋಲ್ ಇನ್ ದ ನೇಚರ್. ಡೊಮೈನ್ ನಾಲೆಡ್ಜ್ ಇಸ್ ಡೀಪ್ ನಾಲೆಡ್ಜ್, ಇಸ್ ಡೀಪ್ ಅಬೌಟ್ ದ ಪರ್ಟಿಕ್ಯುಲರ್ ಡೊಮೈನ್, ಒಂದು ಯಾವುದೋ ನಿರ್ದಿಷ್ಟವಾಗಿರ್ತಕ್ಕಂಥ ವಲಯಕ್ಕೆ ಸೀಮಿತವಾಗಿರ್ತಕ್ಕಂಥ ಜ್ಞಾನ. ವಿ ಮೈಟ್ ಆಲ್ಸೋ ಕಾಲ್ ಇಟ್ ಎಕ್ಸ್ಪರ್ಟ್ ನಾಲೆಡ್ಜ್. ಸಾಮಾನ್ಯ ಎಕ್ಸ್ಪರ್ಟ್ಗಳಂತ ನೋಡ್ತೀರಿ ನೀವು, ವಿಷಯ ಪರಿಣಿತಿ ಹೊಂದುವಂಥ ಜ್ಞಾನ, ಅದನ್ನು ನಾವು ಎಕ್ಸ್ಪರ್ಟ್ ನಾಲೆಡ್ಜ್, ಡೊಮೈನ್ ನಾಲೆಡ್ಜ್ ಎಂದು ಕರೆಯುತ್ತೇವೆ. ಎ ಪರ್ಸನ್ ವಿತ್ ಡೊಮೈನ್ ನಾಲೆಡ್ಜ್ ಈಸ್ ಇನ್ಕ್ರೆಡಿಬ್ಲಿ ನಾಲೆಡ್ಜ್ ಅಬೌಟ್ ಎವ್ರಿಥಿಂಗ್. ಎ ಪರ್ಸನ್ ವಿತ್ ಡೊಮೈನ್ ನಾಲೆಡ್ಜ್ ಈಸ್ ಇನ್ಕ್ರೆಡಿಬ್ಲಿ ನಾಲೆಡ್ಜ್ ಅಬೌಟ್ ಎವ್ರಿಥಿಂಗ್. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ನೋಡುವಂಥ ದೃಷ್ಟಿಗಳು ಕೂಡ ಬೇರೆ ಆಗಿರುತ್ತೆ. ಆ ದೃಷ್ಟಿ ಒಬ್ಬ ವ್ಯಕ್ತಿ ಬೇರೆ ಯಾವುದಾದ್ರೂ ಕಾರಣಗಳಿಗೋಸ್ಕರ ತನ್ನ ಪ್ರಯತ್ನವನ್ನು ತಾನು ಮಾಡ್ತಾ ಇರ್ತಾನೆ, ಆ ವಿಚಾರಗಳಲ್ಲಿ ಕೂಡ ಮುಳುಗಿರ್ತಾನೆ. ಆ ದೃಷ್ಟಿಯಲ್ಲಿ ಕೂಡ ನಮ್ಮ ನಾಲೆಡ್ಜ್ ಅನ್ನು ಕೂಡ ನೋಡಬಹುದು. ಫಾರ್ ಎಕ್ಸಾಂಪಲ್, ದ ಯೂನಿವರ್ಸಿಟಿ ಎಜುಕೇಶನ್, ವಿಶ್ವವಿದ್ಯಾನಿಲಯದ ಶಿಕ್ಷಣ. ಸಾಮಾನ್ಯವಾಗಿ ಇಲ್ಲಿ ವಿಶ್ವವಿದ್ಯಾನಿಲಯಗಳು ಒಂದು ಪದವಿಗೆ ಪರಿಣಿತರನ್ನಾಗಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್, PG ಕೋರ್ಸ್ಗಳಿಗೆ ಹೋದ ಮಾಸ್ಟರ್ ಆಫ್ ಎಜುಕೇಶನ್, MA ಎಜುಕೇಶನ್, MA ಹಿಸ್ಟ್ರಿ, MA ಇಂಗ್ಲಿಷ್, MA ಪೊಲಿಟಿಕಲ್ ಸೈನ್ಸ್, MSc ಮ್ಯಾಥಮೆಟಿಕ್ಸ್, MSc ಬಯಾಲಜಿ, MSc ಕೆಮಿಸ್ಟ್ರಿ. ಓಕೆ, ಈ ಥರದ ಕೆಲವು ವಿಚಾರ ವಸ್ತುಗಳನ್ನು ನಾವು ಮಾಸ್ಟರ್ ಆಫ್ ಆರ್ಟ್ಸ್, ಇಟ್ ಈಸ್ ಎಕ್ಸ್ಪರ್ಟ್ ನಾಲೆಡ್ಜ್. ನೀವು ಮ್ಯಾಥಮೆಟಿಕ್ಸಲ್ಲಿ MSc ಮಾಡಿದರೆ ಅಂದರೆ ನೀವು ಗಣಿತದಲ್ಲಿ ಪರಿಣಿತರು. ಯು ಹ್ಯಾವ್ ಎ ನಾಲೆಡ್ಜ್ ಅಬೌಟ್, ಯು ಹ್ಯಾವ್ ಎಕ್ಸ್ಪರ್ಟ್ ನಾಲೆಡ್ಜ್ ಅಬೌಟ್ ದ ಮ್ಯಾಥಮೆಟಿಕ್ಸ್. You had expert knowledge about the history or other languages. That is called as the university education. That's why it is always regarding to the domain or expert knowledge. The another one is empirical knowledge. Empirical knowledge. Empirical knowledge is knowledge, ಅನುಭವಜನ್ಯ ಜ್ಞಾನ ಎಂದು ಕರೆಯುತ್ತೇವೆ. ಸಾಮಾನ್ಯವಾಗಿ ಇಟ್ ಈಸ್ ಆಲ್ವೇಸ್ ರಿಲೇಟೆಡ್ ವಿತ್ ದ ಸೆನ್ಸರಿ ಆರ್ಗನ್ಸ್. ಇಂದ್ರಿಯಜನ್ಯ ಅನುಭವಕ್ಕೆ ಬರುವ ಜ್ಞಾನವೇ ಅನುಭವಜನ್ಯ ಜ್ಞಾನವಾಗಿದೆ. ಹೀಗೆ ನಾವು ಜ್ಞಾನ ನಮ್ಮ ಇಂದ್ರಿಯಗಳ ಅನುಭವಕ್ಕೆ ಯಾವ್ದು ಬರುತ್ತೋ ಅದೆಲ್ಲವೂ ಕೂಡ ಎಂಪಿರಿಕಲ್ ನಾಲೆಡ್ಜ್. ಎಂಪಿರಿಕಲ್ ಮೀನ್ಸ್ ದ ಎಕ್ಸ್ಪೀರಿಯನ್ಸ್. ಇಟ್ ಈಸ್ ಡಿಸ್ಟಿಂಕ್ಟ್ ಫ್ರಮ್ ಎ ಪೋಸ್ಟೆರಿಯರಿ ನಾಲೆಡ್ಜ್. ಸಾಮಾನ್ಯವಾಗಿ ಇದು ಭವಿಷ್ಯದ ಜ್ಞಾನಕ್ಕಿಂತ ಭಿನ್ನವಾಗಿದೆ. ಇದು ಭವಿಷ್ಯದ ಜ್ಞಾನ ಆದರೂ ಕೂಡ ನಿರ್ದಿಷ್ಟತೆ ಇರೋದಿಲ್ಲ. ಸಾಮಾನ್ಯವಾಗಿ ಆ ದೃಷ್ಟಿಯಲ್ಲಿ ಕೂಡ ಅದನ್ನು ನಾವು ನೋಡ್ತೇವೆ. ಆದರೆ ಇಲ್ಲಿ ದಿಸ್ ಟೈಪ್ಸ್ ಆಫ್ ನಾಲೆಡ್ಜ್ ಮಸ್ಟ್ ಬಿ ಎಕ್ಸ್ಪೀರಿಯನ್ಸ್ಡ್ ಥ್ರೂ ದ ಸೆಂಟೆನ್ಸ್. ಸಾಮಾನ್ಯವಾಗಿ ಥ್ರೂ ದ ಸೆನ್ಸ್ ಅಲೋನ್, ಸೆನ್ಸಸ್ನಿಂದ ಬರುವಂಥ ಒಂದು ಜ್ಞಾನ. ಹಾಗಾಗಿ ಆ ದೃಷ್ಟಿಯಲ್ಲಿ ಇಟ್ಕೊಂಡು ಕೂಡ ಆ ಜ್ಞಾನವನ್ನು ನಾವು ಅಸೆಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. It cannot be a metaphysical, reflective, dream or other posterior experiences. ಸಾಮಾನ್ಯ ಇದು ಯಾವುದೋ ಒಂದು ಭೌತ ಜ್ಞಾನನೂ ಅಲ್ಲ ಅಥವಾ
ಫಲಾಪೇಕ್ಷೆಗಳು ನೀಡುವಂಥ ಜ್ಞಾನವೂ ಅಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಭವ ಹೊಂದಿದಂಥ ಜ್ಞಾನ ಖಂಡಿತ ಅಲ್ಲ. ಇಟ್ ಈಸ್ ಆಲ್ವೇಸ್ ಎಕ್ಸ್ಪೆರಿಮೆಂಟ್ ಬೇಸ್ಡ್ ನಾಲೆಡ್ಜ್. ಎಕ್ಸಾಂಪಲ್ ರಿಸರ್ಚ್, ಬೋತ್ ದ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ರಿಸರ್ಚ್. ಹಿಯರ್ ವಿ ವಾಂಟ್ ದ ಸೀಕ್ ಅಬೌಟ್ ದ ಟ್ರೂತ್, ವಿ ವಾಂಟ್ ದ ಇನ್ವೆನ್ಷನ್ ಅಬೌಟ್ ದ ರಿಯಾಲಿಟಿ. ಒಂದು ನೈಜತೆಯನ್ನ ಚೆಕ್ ಮಾಡಲಿಕ್ಕೆ ಹೊರಟಿರುವಂಥ ಒಂದು ಜ್ಞಾನ, ಒಂದು ಉತ್ತಮವಾದ ಅಂಶಗಳನ್ನ ಪಡ್ಕೊಳ್ಳಿಕ್ಕೆ ಹೊರಟಿರುವಂಥ ಒಂದು ಜ್ಞಾನ. ಹಾಗಾಗಿ ಅದನ್ನು ಎಂಪಿರಿಕಲ್ ನಾಲೆಡ್ಜ್ ಎಂದು ಕೂಡ ಕರೆಯಲಾಗುತ್ತೆ. ದ ಅನದರ್ ಒನ್ ಈಸ್ ಎನ್ಕೋಡೆಡ್ ಲ್ಯಾಂಗ್ವೇಜ್. ಸಾಮಾನ್ಯವಾಗಿ ಈ ಥರದ ಜ್ಞಾನವನ್ನು ನಾವು ಸಂಕೇತಿಸಿದ ಜ್ಞಾನ ಎಂದು ಕೂಡ ಕರೆಯಲಾಗುತ್ತೆ. ಸಂಕೇತಿಸಿದ ಜ್ಞಾನ, ಸಾಮಾನ್ಯ ಎನ್ಕೋಡೆಡ್ ಲ್ಯಾಂಗ್ವೇಜ್. The encoded language is knowledge that has been recorded in symbolic code. ಸಾಮಾನ್ಯವಾಗಿ ಇದನ್ನ ಸೂಚಿತ ಜ್ಞಾನ ಎಂದು ಕೂಡ ಕರೆಯುತ್ತೇವೆ. ಎನ್ಕೋಡೆಡ್, ಸಂಕೇತೀಕರಿಸಿದ ಜ್ಞಾನ ಎಂದು ಕೂಡ ಕರೆಯಲಾಗುತ್ತೆ. This makes the knowledge easily retrievable by people who know how to decode that knowledge at a later date. We might also call it stored knowledge. ಸಾಮಾನ್ಯವಾಗಿ ಒಂದು ಸಾರಿ ಸಂಕೇತಗೊಂಡಿರುವಂಥ ಒಂದು ಜ್ಞಾನವನ್ನ ಸಂಕೇತೀಕರಿಸಿದ ಜ್ಞಾನ, ಸಾಂಕೇತಿಕ ಜ್ಞಾನ ಎಂದು ಕೂಡ ಕರೆಯುತ್ತಾರೆ. ಸಾಮಾನ್ಯವಾಗಿ ಇದು ಸನ್ನೆಯ ರೂಪದಲ್ಲಿ, ಚಿಹ್ನೆಗಳ ರೂಪದಲ್ಲಿ ರೆಕಾರ್ಡ್ ಆಗಿರುವಂಥ ಒಂದು ಜ್ಞಾನ. ಇದು ಕೂಡ ಬಹಳಷ್ಟು ಉಪಯೋಗ ಆಗುತ್ತೆ. ಹಲವಾರು ಸಂದರ್ಭಗಳಿಂದ ಉಪಯೋಗ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಕೆಲವೊಮ್ಮೆ ಈ ಥರದ ಜ್ಞಾನ ಏನಾಗುತ್ತೆ, ಕೆಲವೊಂದು ವ್ಯಕ್ತಿಗಳಿಗೆ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನಾವು ಕೋಡ್ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಕೋಡ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾರೆ, ಅನ್ನೋ ಭಾಷೆಯನ್ನು ಬಳಕೆ ಮಾಡ್ತಾರೆ. ಅವಾಗನೇ ಹನುಮಂತ ರಾಮಾಯಣದ ಕಾಲದಲ್ಲಿಯೇ ಕೋಡ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾ ಇದ್ದಂತೆ. ದಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ನಾಲೆಡ್ಜ್. ಸೀತೆಯನ್ನು ಕರ್ಕೊಂಡು ಬರಬೇಕಾದ್ರೆ ರಾಮ ಕೊಟ್ಟಿರುವಂಥ ಒಂದು ಉಂಗುರ ತಗೊಂಡು ಹೋಗಿ ಕೊಡ್ತಾರೆ. ದಟ್ ಈಸ್ ಆಲ್ಸೋ ದ ಕೋಡೆಡ್ ಲ್ಯಾಂಗ್ವೇಜ್. ವಿ ಮೈಟ್ ಆಲ್ಸೋ ಕಾಲ್ ಇಟ್ ಇಸ್ ಸ್ಟೋರ್ಡ್ ನಾಲೆಡ್ಜ್ ಆಲ್ಸೋ. ಏನಾದರೂ ಒಯ್ಬೇಕಲ್ಲ ಗುರ್ತಿಗೆ, ನನ್ನನ್ನು ಗುರ್ತು ಹಚ್ಚೋದು ಹೇಗೆ? ದಟ್ ಈಸ್ ಟೈಪ್ಸ್ ಆಫ್ ನಾಲೆಡ್ಜ್ ಇಸ್ ಆಲ್ಸೋ ಕಾಲ್ಡ್ ಆಸ್ ದ ಎನ್ಕೋಡೆಡ್ ನಾಲೆಡ್ಜ್. ಅಂಡ್ ಆಲ್ಸೋ ದ ರಿಟನ್ ಲ್ಯಾಂಗ್ವೇಜ್, ರೋಡ್ ಸೈನ್ಸ್, ಡಿಜಿಟಲ್ ಡಾಟಾ ಆರ್ ಆಲ್ ದ ಇಂಪಾರ್ಟೆಂಟ್ ಎನ್ಕೋಡೆಡ್ ಲ್ಯಾಂಗ್ವೇಜಸ್ ಆರ್ ದ ನಾಲೆಡ್ಜ್. ಸಾಮಾನ್ಯವಾಗಿ ಬರೆದಿರುವಂಥ ಒಂದು ಸಾಹಿತ್ಯಗಳನ್ನು ನೋಡ್ತೀವಿ, ಬೇಕಾದಷ್ಟು ಪುಸ್ತಕದ ರೂಪದಲ್ಲಿ ಬರೆದಿಟ್ಟಿದ್ದಾರೆ. ದಟ್ ನಾಲೆಡ್ಜ್ ಇಸ್ ಕಾಲ್ಡ್ ಆಸ್ ದ ಎನ್ಕೋಡೆಡ್ ಲ್ಯಾಂಗ್ವೇಜ್. ಸ್ವೀಕೃತಗೊಂಡಂಥ ಜ್ಞಾನ ಅದು. ರೋಡ್ ಸೈನ್ಸ್, ರಸ್ತೆ ಚಿಹ್ನೆಗಳು ನೀವು ನೋಡ್ತೀರಿ, ಅದು ಕೂಡ ಅಷ್ಟೇ. ಡಿಜಿಟಲ್ ಡೇಟಾ, ಕಂಪ್ಯೂಟರಲ್ಲಿ ಆಗಲೇ ಸಂಗ್ರಹವಾಗಿರುವಂಥ ಜ್ಞಾನ, ಅದನ್ನು ಕೂಡ ನಾವು ಸಾಮಾನ್ಯ ದೃಷ್ಟಿಯಲ್ಲಿ ಕೂಡ ಆ ಪ್ರಯತ್ನವನ್ನು ಕೂಡ ಮಾಡ್ತೇವೆ. This is all about the encoded language. What is tactic knowledge? ಸೂಚಿತ ಜ್ಞಾನ ಅಥವಾ ಅಧ್ಯಾವೃತ ಜ್ಞಾನ ಎಂದು ಕೂಡ ಇದನ್ನು ಕರೆಯುತ್ತೇವೆ. Tactic knowledge is knowledge that you have but cannot express. ಸಾಮಾನ್ಯವಾಗಿ ಈ ಥರದ ಜ್ಞಾನವನ್ನು ಎಲ್ಲರೂ ಹೊಂದಿರ್ತಾರೆ. ಕೆಲವೊಮ್ಮೆ ಇದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಕೂಡ ಸಾಧ್ಯತೆ ಆಗಲ್ಲ ಕೆಲವೊಂದು ವಿಚಾರಗಳಿಗೆ. A person usually had that knowledge for so long that they cannot remember how they learned it or why it is true. They are simply aware that is useful, accurate knowledge that exists in their mind. ಸಾಮಾನ್ಯವಾಗಿ ಕೆಲವು ವ್ಯಕ್ತಿಗಳು ಕೂಡ ಇದನ್ನ ಹೇಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಆ ತರದ ಜ್ಞಾನಕ್ಕೆ ನಾವು ಸಾಮಾನ್ಯವಾಗಿ ಟ್ಯಾಕ್ಟಿಕ್ ನಾಲೆಡ್ಜ್ ಎಂದು ಕೂಡ ಕರೆಯುತ್ತೇವೆ. ಇದರಲ್ಲಿ ಮುಖ್ಯವಾಗಿ ಈ ಮುಖಭಾವಗಳಾಗಲಿ ಅಥವಾ ಆಂಗಿಕ ಭಂಗಿಗಳಾಗಲಿ ಭಾವಭಂಗಿಗಳಾಗಲಿ ಈ ಮಾಹಿತಿಯನ್ನ ಸಂಬೋಧಿಸುವಂಥ ಪ್ರಯತ್ನವನ್ನು ಕೂಡ ಮಾಡುತ್ತೆ. ಆದರೆ ಇಲ್ಲಿ ಜ್ಞಾನ ಏನಾಗುತ್ತೆ, ಅಶಾಬ್ದಿಕವಾಗಿಯೇ ವರ್ಗಾವಣೆ ಆದರೆ ಅದು ಸೂಚಿತ ಜ್ಞಾನವಾಗಿ ಪ್ರಯತ್ನವನ್ನು ಮಾಡುತ್ತೆ. ಇದು ಸ್ಪಷ್ಟ ಜ್ಞಾನದ ವಿರುದ್ಧವಾದ ಜ್ಞಾನವಾಗಿದೆ. ಉದಾಹರಣೆ, ಪಿಯಾನೋ ನುಡಿಸುವುದನ್ನು ಎಷ್ಟೇ ಶಾಬ್ದಿಕವಾಗಿ ಹೇಳಿದರೆ ಆತನಿಗೆ ಅದು ಅರ್ಥ ಆಗುವುದಿಲ್ಲ.
ಬದಲಾಗಿ ಏನು ಮಾಡಬೇಕು, ಅವನು ಆಂಗಿಕ ಚಲನೆಗಳ ಮೂಲಕ ಪಿಯೋನೋ ಬಾರಿಸೋದನ್ನು ಹೇಳಿದರೆ ಆತ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾನೆ. ದಟ್ ಈಸ್ ಕಾಲ್ಡ್ ಎ ಟ್ಯಾಕ್ಟಿಕ್ ನಾಲೆಡ್ಜ್. ಅಥವಾ ಫ್ಲೂಟ್ ಹೇಳುವಂಥದ್ದನ್ನು ನೋಡಿದ್ದೀರಿ. ಆ ಫ್ಲೂಟನ್ನು ಬಾರಿಸಬೇಕಾದ್ರೂ ಕೂಡ ಆತ ತನ್ನ ಜ್ಞಾನವನ್ನು ನಿರೀಕ್ಷೆಯನ್ನು ಮಾಡ್ತಾನೆ. ಅದ್ರ ಜೊತೆ ಕಾರ್ ಡ್ರೈವಿಂಗ್ ಎಲ್ಲರಿಗೂ ಬರುತ್ತೆ, ಬಟ್ ಕಾರ್ ಡ್ರೈವಿಂಗ್ ಗೊತ್ತು, ಬಟ್ ಅದು ಕಾರ್ ಡ್ರೈವಿಂಗ್ ಚಲಾಯಿಸಿದಾಗಲೇ ಮಾತ್ರ ಆತನಿಗೆ ಆ ನಾಲೆಡ್ಜ್ ಬರಲಿಕ್ಕೆ ಸಾಧ್ಯತೆ ಇದೆ. ಈ ಥರದ ಅನೇಕ ಜ್ಞಾನವನ್ನು ಏನು ಮಾಡ್ತಾರೆ, ಹಲವು ದೃಷ್ಟಿ ಇಟ್ಕೊಂಡು ಸಾಮಾನ್ಯವಾಗಿ ಸೂಚಿತ ಜ್ಞಾನದ ಮಾದರಿಯಲ್ಲಿ ಅದನ್ನು ಬಳಸುವಂಥ ಪ್ರಯತ್ನ ಕೂಡ ಮಾಡ್ತಾರೆ. ದಿಸ್ ಈಸ್ ಆಲ್ ಅಬೌಟ್ ದ ಟ್ಯಾಕ್ಟಿಕ್ ನಾಲೆಡ್ಜ್. ಟ್ಯಾಕ್ಟಿಕ್, ನಾಟ್ ಟಿಕ್ ಟಾಕ್, ನಾಟ್ ಟಿಕ್ ಟಾಕ್ ನಾಲೆಡ್ಜ್, ಟ್ಯಾಕ್ಟಿಕ್ ನಾಲೆಡ್ಜ್. ದೇ ಆರ್ ಸಿಂಪ್ಲಿ ಅವೇರ್ ದಟ್ ಈಸ್ ಯೂಸ್ಫುಲ್ ಅಕ್ಯುರೇಟ್ ನಾಲೆಡ್ಜ್ ದಟ್ ಎಕ್ಸಿಸ್ಟ್ ಇನ್ ದೇರ್ ಮೈಂಡ್. ತಮ್ಮ ಮೈಂಡಲ್ಲಿರ್ತಕ್ಕಂಥ ಜ್ಞಾನಗಳನ್ನೇ ಹೆಚ್ಚು ಬಳಕೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ದೆನ್ ಅನದರ್ ಒನ್ ಎಕ್ಸ್ಪ್ಲಿಸಿಟ್ ನಾಲೆಡ್ಜ್. ಎಕ್ಸ್ಪ್ಲಿಸಿಟ್ ನಾಲೆಡ್ಜ್ ಸಾಮಾನ್ಯವಾಗಿ ಈ ದೃಷ್ಟಿಯಲ್ಲೂ ಕೂಡ ಕೆಲವೊಂದು ರೀತಿಯ ಜ್ಞಾನಗಳನ್ನು ಕೂಡ ನೋಡಲಿಕ್ಕೆ ಸಾಧ್ಯತೆ ಇದೆ. ಎಕ್ಸ್ಪ್ಲಿಸಿಟ್ ಮೀನ್ಸ್ ಪ್ರಕಟ ಜ್ಞಾನ, ಸ್ಪಷ್ಟ ಜ್ಞಾನ ಅನ್ನೋ ದೃಷ್ಟಿಯಲ್ಲಿ ಕೂಡ ಕರೆಯುತ್ತೇವೆ. ಸ್ಪಷ್ಟವಾಗಿ ಪ್ರಕಟಣೆ ಮಾಡಿದಂತಹ ಜ್ಞಾನವನ್ನು ನಾವು ಆ ದೃಷ್ಟಿಯಲ್ಲಿ ಕೂಡ ಹೇಳುವಂತಹ ಪ್ರಯತ್ನವನ್ನು ಕೂಡ ಮಾಡಬಹುದು. ಇದು ಹೆಚ್ಚು ಔಪಚಾರಿಕ ಮತ್ತು ವಿಶ್ವಾಸಾರ್ಹ ಜ್ಞಾನ ಮಾರ್ಗವಾಗಿದೆ. ಇಲ್ಲಿ ಜ್ಞಾನದ ದಾಖಲೆ ಮತ್ತು ಮಾಧ್ಯಮಗಳು ಹಾಗೂ ಗ್ರಂಥಾಲಯಗಳು ಮತ್ತು ದತ್ತಾಂಶಗಳಿಂದ ಆಧಾರಿತವಾಗಿರ್ತಕ್ಕಂಥ ಜ್ಞಾನ. ಸಾಮಾನ್ಯವಾಗಿ ಇಲ್ಲಿ ಜ್ಞಾನವನ್ನು ಬಹಳ ಉತ್ತಮವಾದ ದೃಷ್ಟಿಯಲ್ಲಿ ಕೂಡ ಅದನ್ನು ಪ್ರತ್ಯೇಕವಾಗಿ ಪ್ರಕಟವನ್ನು ಮಾಡಿರ್ತಾರೆ. ಮಾಧ್ಯಮಗಳ ಮುಖಾಂತರ ಬಂದಿರುವಂಥ ಜ್ಞಾನ, ಯೂಸ್ ಆಫ್ ಗೈಡ್ ಅಂಡ್ ಮ್ಯಾನ್ಯಲ್ಸ್ ನೋಡ್ತೀರಿ ನೀವು. ಈಗ ಸೈನ್ಸ್ನಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಸೈನ್ಸ್ನವರಿಗೂ ಕೂಡ ಆ ಜ್ಞಾನ ದೃಷ್ಟಿ ಕೂಡ ಬರುತ್ತೆ ಅಲ್ವಾ. ನೋಡಿದಾಗ ಅದನ್ನು ಅನ್ವೇಷಣೆ ಮಾಡ್ಕೊಳ್ಳೋದಕ್ಕೆ ಕೂಡ ಪ್ರಯತ್ನವನ್ನು ಮಾಡ್ತಾರೆ. ಮ್ಯಾನ್ಯಲ್ ನೋಡಿಕೊಂಡು ಪ್ರಾಕ್ಟಿಕಲ್ ಮಾಡ್ತೀವಿ, ಗೈಡ್ಗಳು ನೋಡಿಕೊಂಡು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀವಿ, ರೆಸಿಪಿ ನೋಡಿಕೊಂಡು ಇವತ್ತು ಫುಡ್ಡನ್ನು ಪ್ರಿಪೇರ್ ಮಾಡೋದು ಎಷ್ಟೋನ್ನ ಕಲ್ತಿರ್ತಾರೆ, ರೆಸಿಪೀಸ್ ಬೇಕಾದಷ್ಟು ಇರುತ್ತೆ. ಗೈಡೆಡ್ ಟೀಚಿಂಗ್ ಪ್ರಾಕ್ಟೀಸ್ ಕೂಡ ಇವತ್ತಿದೆ. ಸಾಮಾನ್ಯವಾಗಿ ಈ ಇಗ್ನೋದೆಲ್ಲ ನೋಡ್ತೀರಿ ನೀವು. ಇಗ್ನೋದಲ್ಲಿ ಅಲ್ಲೆಲ್ಲೋ ಆ ಸೆಂಟರ್ಗಳಿದ್ದಾಗ ಅದಕ್ಕೆ ಸಂಬಂಧಪಟ್ಟಂಥ ಗೈಡೆಡ್ ಪ್ರಾಕ್ಟೀಸ್ ಟೀಚಿಂಗ್ ಕೂಡ ಇಲ್ಲಿ ನಡೆಯುವಂಥ ಪ್ರಯತ್ನವನ್ನು ಮಾಡುತ್ತೆ. ಹಿಯರ್ ದ ಎಕ್ಸ್ಪ್ಲಿಸಿಟ್ ನಾಲೆಡ್ಜ್ ಈಸ್ ದ ಆಪೋಸಿಟ್ ಆಫ್ ದ ಟ್ಯಾಕ್ಟಿಕ್ ನಾಲೆಡ್ಜ್. ಟ್ಯಾಕ್ಟಿಕ್ ನಾಲೆಡ್ಜ್ ಸಾಮಾನ್ಯವಾಗಿ ಆ ಜ್ಞಾನಕ್ಕಿಂತ ಮಿಗಿಲಾಗಿ ಅಥವಾ ವಿರುದ್ಧವಾಗಿರುವಂಥ ಒಂದು ಜ್ಞಾನ ಟ್ಯಾಕ್ಟಿಕ್ ನಾಲೆಡ್ಜ್ ಅಂತ ಕೂಡ ಅದನ್ನು ಕರೆಯುತ್ತೇವೆ. ಇಟ್ ಈಸ್ ನಾಲೆಡ್ಜ್ ದಟ್ ಕ್ಯಾನ್ ಬಿ ಈಸಿಲಿ ಎಕ್ಸ್ಪ್ಲೈನ್ಡ್ ಟು ಔಟ್ಸೈಡರ್ಸ್. ಸಾಮಾನ್ಯವಾಗಿ ಹೊರಗಿನ ಯಾವುದೇ ವ್ಯಕ್ತಿಗಳಿದ್ರೂ ಕೂಡ ಅವರಿಗೆ ನಾವು ಪ್ರಮುಖವಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಆ ಥರದ ಜ್ಞಾನವನ್ನು ನಾವು ಆ ದೃಷ್ಟಿಯಲ್ಲಿ ಕೂಡ ಬಳಕೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಬೋದು. ಇಟ್ ಈಸ್ ದಿ ನಾಲೆಡ್ಜ್ ದಟ್ ವಿ ಕುಡ್ ಕ್ವಿಕ್ಲಿ ಕೋಡಿಫೈಡ್ ಇನ್ ಟು ವರ್ಡ್ಸ್. ಇಟ್ ಈಸ್ ನಾಲೆಡ್ಜ್ ದಟ್ ವಿ ಕುಡ್ ಕ್ವಿಕ್ಲಿ ಕೋಡಿಫೈಡ್ ಇನ್ ಟು ವರ್ಡ್ಸ್ ಆ್ಯಂಡ್ ಎಕ್ಸ್ಪ್ರೆಸ್ ಟು ಅದರ್ಸ್. ಈ ಥರದ ಜ್ಞಾನವನ್ನು ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಬೇಗನೆ ಅರ್ಥೈಸ್ಕೊಂಡು ಮತ್ತೊಬ್ಬರಿಗೆ ವರ್ಗಾವಣೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಈ ಡಿಕ್ಷನರಿಗಳನ್ನು ಯೂಸ್ ಮಾಡ್ತಿದ್ದಾಗ ಅದು ನಮಗೆ ಆ ಕಲ್ಪನೆಗಳು ಬರದೇ ಹೋದಾಗ ಮತ್ತೊಮ್ಮೆ ಅದನ್ನು ಬೇಗ ನೋಡಿಕೊಂಡು ಅರ್ಥೈಸುವಂಥ ಪ್ರಯತ್ನ ಕೂಡ ಮಾಡಿ. ದಿಸ್ ಈಸ್ ಆಲ್ ಅಬೌಟ್ ದ ಎಕ್ಸ್ಪ್ಲಿಸಿಟ್ ನಾಲೆಡ್ಜ್. ಎಕ್ಸ್ಪ್ಲಿಸಿಟ್ ನಾಲೆಡ್ಜ್ ಇಸ್ ದಿ ಆಪೋಸಿಟ್ ಆಫ್ ದ ಟ್ಯಾಕ್ಟಿಕ್ ನಾಲೆಡ್ಜ್. This is all about the explicit knowledge. The other important one is the meta knowledge. Meta knowledge is about the knowledge. Anything we know about knowledge is considered the meta knowledge. ಸಾಮಾನ್ಯವಾಗಿ ಮೆಟಾ ನಾಲೆಡ್ಜ್ ಅಂದರೆ ಹೆಚ್ಚಿನ ಜ್ಞಾನ ಇರುವಂಥದ್ದು. ಜ್ಞಾನದ ಬಗೆಗೆ ಯಾವುದೇ ವಿಚಾರವನ್ನು ಹೇಳುವಂಥ ಪ್ರಯತ್ನ, ಅದನ್ನು ಮೆಟಾ ನಾಲೆಡ್ಜ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗ್ತದೆ. ಎನಿಥಿಂಗ್ ವಿ ನೋ ಅಬೌಟ್ ದ ನಾಲೆಡ್ಜ್ ಈಸ್ ಕನ್ಸಿಡರ್ಡ್ ದ ಮೆಟಾ ನಾಲೆಡ್ಜ್ ಅನ್ನುವ ದೃಷ್ಟಿಯಲ್ಲೂ ಕೂಡ ಅದನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ಎವ್ರಿಥಿಂಗ್ ಆನ್ ದಿಸ್ ಆರ್ಟಿಕಲ್ ಈಸ್ ದ ಮೆಟಾ ನಾಲೆಡ್ಜ್. ಸಾಮಾನ್ಯವಾಗಿ ನಾವು ಯಾವುದೇ ಆರ್ಟಿಕಲ್ಗಳನ್ನು ಪತ್ರಿಕೆಗಳಲ್ಲಿ ಓದೋದಾದರೆ ಆ ಜ್ಞಾನವೆಲ್ಲವೂ ಕೂಡ ಒಂದು ಮೆಟಾ ನಾಲೆಡ್ಜ್ ಆಗಿ ಬಂದಿರುವಂಥದ್ದು. ಏನೇ ಆರ್ಟಿಕಲ್ಗಳು ನೋಡಿ ವಿಶೇಷವಾಗಿ ಬರೆದಿರ್ತಾರೆ. ಆ ವಿಶೇಷವಾಗಿ ಬರೆದಿರುವಂಥ ಎಲ್ಲ ಜ್ಞಾನವೂ ಕೂಡ ಮೆಟಾ ನಾಲೆಡ್ಜ್. ಇಟ್ ಈಸ್ ಇನ್ಫಾರ್ಮೇಷನ್ ಅಬೌಟ್ ದ ನಾಲೆಡ್ಜ್. ಯಾವುದೋ ಒಂದು ಮಾಹಿತಿ ಗೊತ್ತಿದ್ರೂ ಕೂಡ ಅಪೂರ್ಣನಂತೆ ವರ್ತನೆ ಮಾಡ್ತಾ ಇರುತ್ತೇವೆ. ಆಗ
ಆ ಆರ್ಟಿಕಲ್ಗಳು ಆ ಮಾಹಿತಿ ಮೇಲೆ ಹೆಚ್ಚು ಬೆಳಕನ್ನು ಚೆಲ್ಲುತ್ತೆ. ಆ ದೃಷ್ಟಿಯಲ್ಲಿ ಕೂಡ ಅದನ್ನು ನೋಡುವಂಥ ಪ್ರಯತ್ನ ನಮ್ಮ ಕಣ್ಣೆದುರಿಗೆ ಇರುತ್ತೆ. ಅದನ್ನು ಕ್ಲಾಸಿಫೈಡ್ ಮಾಡೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಟ್ಯಾಕ್ಸಾನಮೀಸ್, ವರ್ಗೀಕರಣ, ಎಷ್ಟೊಂದು ಸುಲಭವಾದ ರೀತಿಯಲ್ಲಿ ಮಾಹಿತಿಗಳನ್ನು ವರ್ಗೀಕರಣ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ದೃಷ್ಟಿಯಲ್ಲೂ ಕೂಡ ನಾವು ಆ ವಿಚಾರಗಳನ್ನು ತಿಳಿಯುವಂಥ ಪ್ರಯತ್ನ ಕೂಡ ಮಾಡೋದಿದೆಯಲ್ಲ, ಅದನ್ನು ಮೆಟಾ ನಾಲೆಡ್ಜ್ ಎಂದು ಕೂಡ ಕರೆಯುತ್ತಾರೆ. ದಿಸ್ ಈಸ್ ಆಲ್ ಅಬೌಟ್ ದ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ದ ನಾಲೆಡ್ಜ್, ದಟ್ ಈಸ್ ದ ಮೆಟಾ ನಾಲೆಡ್ಜ್. What is the another important one, that is the imperative knowledge. Imperative knowledge, that is also very very important regarding to the knowledge. ಸಾಮಾನ್ಯವಾಗಿ ಈ ಥರದ ಒಂದು ಜ್ಞಾನವನ್ನು ದೃಷ್ಟಿಯಾಗಿ ಇಟ್ಟುಕೊಂಡು ನಾವು ಅದರ ಪ್ರಯತ್ನವನ್ನು ಮಾಡುವಂಥದ್ದು. ಆ ದೃಷ್ಟಿಯಲ್ಲೇ ಕೂಡ ನಾವು ಇದನ್ನು ಪ್ರಯತ್ನವನ್ನು ಮಾಡ್ತೀವಿ. What is the imperative knowledge? The imperative knowledge is knowing how. ತಿಳ್ಕೊಳ್ಳೋದು ಹೇಗೆ. ದ ಇಂಪೆರೇಟಿವ್ ನಾಲೆಡ್ಜ್, ಜ್ಞಾನವನ್ನು ತಿಳ್ಕೊಳ್ಳೋದು ಹೇಗಾಗುತ್ತೆ ಅನ್ನೋದರ ಬಗ್ಗೆ ಇರುವಂಥ ಒಂದು ವಿಚಾರ ವಸ್ತುವಾಗಿದೆ. ಇಟ್ ಈಸ್ ನಾಲೆಡ್ಜ್ ಅಬೌಟ್ ಹೌ ಟು ಕ್ಯಾರಿ ಔಟ್ ಟಾಸ್ಕ್ ಎಫೆಕ್ಟಿವ್ಲಿ. ಇಟ್ ಈಸ್ ನಾಲೆಡ್ಜ್ ಅಬೌಟ್ ಹೌ ಟು ಕ್ಯಾರಿ ಅವರ್ ವರ್ಕ್ ಎಫೆಕ್ಟಿವ್ಲಿ ಆರ್ ಎನಿ ಟಾಸ್ಕ್. ಇದು ಒಂದು ಕೆಲಸವನ್ನು, ಗೊತ್ತು ಮಾಡಿರ್ತಕ್ಕಂಥ ಒಂದು ಕೆಲಸವನ್ನು ಅಥವಾ ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸವನ್ನು ಹೇಗೆ ಪರಿಣಾಮಕಾರಿಯಾಗಿ ಪೂರೈಸುವುದು. ಇಟ್ ಈಸ್ ನಾಲೆಡ್ಜ್ ಅಬೌಟ್ ಹೌ ಟು ಕ್ಯಾರಿ ಔಟ್ ಟಾಸ್ಕ್ ಎಫೆಕ್ಟಿವ್ಲಿ. ದಿಸ್ ಮೇ ಇನ್ವಾಲ್ವ್ ದ ಸ್ಪೆಸಿಫಿಕ್ ಸ್ಟೆಪ್ಸ್ ಆರ್ ಎ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಪ್ರೋಸೆಸ್ ಬೈ ವಿಚ್ ಸಮಥಿಂಗ್ ಗೆಟ್ಸ್ ಅಚೀವ್ಡ್. ಈ ಥರದ ಜ್ಞಾನ ಏನಾಗುತ್ತೆ, ಕೆಲವೊಮ್ಮೆ ಸಾಮಾನ್ಯವಾಗಿ ನಿರ್ದಿಷ್ಟ ಅಂಶಗಳನ್ನು ಒಳಗೊಂಡಂತೆ ಅದನ್ನು ವಿವರಿಸುವಂಥ ಪ್ರಕ್ರಿಯೆ ಅಥವಾ ಅದನ್ನು ಅರ್ಥ ಮಾಡಿಸಿಕೊಳ್ಳುವಂಥ ಪ್ರಕ್ರಿಯೆ ಅಥವಾ ಅದನ್ನು ಸಾಧಿಸುವಂಥ ಪ್ರಕ್ರಿಯೆ. Some people hold the secrets to their imperative knowledge close to their chest, such as when a grandmother passes down a family recipe to her granddaughter. ಫಾರ್ ಎಕ್ಸಾಂಪಲ್, ಈಗ ನಾಟಿ ವೈದ್ಯರು ಕೂಡ ನೋಡ್ತಾ ಇರ್ತೀವಿ ನಾವು. ನಾಟಿ ವೈದ್ಯರು ಆ ನಾಟಿ ಶಕ್ತಿನ ಅವರಷ್ಟೇ ಸೀಮಿತವಾಗಿ ಇಟ್ಕೊಂಡಿರ್ತಾರೆ. ಕೇವಲ ತನ್ನ ಮಗನಿಗೋ ಅಥವಾ ತನ್ನ ಮೊಮ್ಮಗನಿಗೋ ಮಾತ್ರ ಕಲಿಸಿರ್ತಾರೆ. ಇಂಪೆರೇಟಿವ್ ನಾಲೆಡ್ಜ್. It is knowledge about the carry out task. Example, the standard operating procedures in business. The standard operating procedures in business. ಸಾಮಾನ್ಯವಾಗಿ ವ್ಯವಹಾರ ಮಾಡುವಂಥವ್ರು ಆ ವ್ಯವಹಾರ ಮಾಡುವಂಥ ಗುಟ್ಟುಗಳನ್ನು ಎಲ್ಲರಿಗೂ ಬಿಟ್ಕೊಡೋದಿಲ್ಲ. ಸಾಮಾನ್ಯವಾಗಿ ಆ ಕ್ರಮಗಳನ್ನು ಅವರಿಗಷ್ಟೇ ಗೊತ್ತಿರುತ್ತೆ. ಗೊತ್ತಿದ್ದು ಕೂಡ ನಮಗೆ ಹೇಳಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋದಿಲ್ಲ. ಈ ಥರದ ಜ್ಞಾನವನ್ನು ಇಂಪೆರೇಟಿವ್ ನಾಲೆಡ್ಜ್ ಎಂದು ಕೂಡ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ತನ್ನ ಅಜ್ಜಿ ತನ್ನ ಮಗಳಿಗೆ ಕೆಲವು ಕೌಶಲ್ಯಗಳನ್ನು ಕಲಿಸ್ಕೊಡ್ತಾಳೆ, ಅಥವಾ ಅಜ್ಜ ಮೊಮ್ಮಗನಿಗೆ ತನ್ನ ಕೆಲವು ಕೌಶಲ್ಯಗಳನ್ನು ಕಲಿಸ್ಕೊಡುವಂಥ ಪ್ರಯತ್ನವನ್ನು ಮಾಡಿರ್ತಾರೆ. ದಟ್ಸ್ ವೈ ದ ಸಮ್ ಪೀಪಲ್ ಆಲ್ವೇಸ್ ಹೋಲ್ಡ್ ದ ಸೀಕ್ರೆಟ್ಸ್ ಟು ದೇರ್ ಇಂಪೆರೇಟಿವ್ ನಾಲೆಡ್ಜ್. ತಮಗೆ ಸ್ಪರ್ಧಾತ್ಮಕ ಏನು ಜ್ಞಾನ ಇದೆ ಆ ಜ್ಞಾನ ಅಥವಾ ಬಹಳ ಅಪರೂಪವಾಗಿರ್ತಕ್ಕಂಥ ಆ ಜ್ಞಾನವನ್ನು ಕೇವಲ ತಮ್ಮ ಬಳಿಯಲ್ಲಿಯೇ ಇಟ್ಟುಕೊಂಡಿರುತ್ತಾರೆ. ದಿಸ್ ಈಸ್ ಅಬೌಟ್ ದ ಇಂಪೆರೇಟಿವ್ ನಾಲೆಡ್ಜ್. What is the descriptive knowledge, also known as propositional knowledge? Descriptive knowledge is knowing that something is true. Descriptive knowledge can be learned through memorization and does not require significant practical experiences. ಸಾಮಾನ್ಯವಾಗಿ ಕೆಲವೊಮ್ಮೆ ಕೆಲವು ವಿಧಗಳಿಗೆ ಸಂಬಂಧಪಟ್ಟಂಥ ಅನುಭವಗಳನ್ನು ವರ್ಗಾವಣೆ ಮಾಡುವಂಥ ಪ್ರಯತ್ನ ಕೂಡ ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಥರದ ನಾಲೆಡ್ಜನ್ನು ವಿವರಣಾತ್ಮಕ ಜ್ಞಾನ ಎಂದು ಕೂಡ ಕರೆಯುತ್ತಾರೆ. ಸಾಮಾನ್ಯ ವಿವರಣೆ ಮಾಡುವ ಡಿಸ್ಕ್ರಿಪ್ಟಿವ್ ರೂಪದಲ್ಲಿ ಇರುವಂಥ ಒಂದು ಜ್ಞಾನ. ಆಗಲೇ ಇದರ ಬಗ್ಗೆ ನಾವು ಅದೇ ಥರದ ಚರ್ಚೆಯನ್ನು ಕೂಡ ಅಲ್ಲಿ ಮಾಡಿದ್ದೇವೆ. ಇನ್ ಎಜುಕೇಷನ್ 20th century, ಟೀಚಿಂಗ್ ಪೆಡಗಾಗಿಸ್ ಲೈಕ್ ಬಿಹೇವಿಯರಿಸಮ್. ಸಾಮಾನ್ಯವಾಗಿ ನೋಡ್ತೀರಿ ನೀವು, ಟೀಚಿಂಗ್ ಪೆಡಗಾಗಿಸ್ನಲ್ಲಿ ಕನ್ಸ್ಟ್ರಕ್ಟಿವಿಸಮ್, ಬಿಹೇವಿಯರಿಸಮ್, ಸ್ಟ್ರಕ್ಚರಿಸಮ್, ಈ ಥರದ್ದೆಲ್ಲ ಬೇರೆ ಬೇರೆ ವಿಧಗಳೆಲ್ಲ ಕೂಡ ಬಂದಿದೆ. ಆದರೆ ಇವತ್ತಿನ 20ನೇ ಶತಮಾನದಲ್ಲಿ ವಿ ಹ್ಯಾವ್ ಟು ಯೂಸ್ ದ ಪೆಡಗಾಗಿಸ್ ಲೈಕ್ ದ ಬಿಹೇವಿಯರಿಸಮ್.
ವರ್ತನವಾದ. ಇವತ್ತಿನ 20ನೇ ಶೈಕ್ಷಣಿಕ ಶತಮಾನದಲ್ಲಿ ವರ್ತನವಾದಗಳನ್ನು ಹೆಚ್ಚಾಗಿ ಬಳಕೆ ಮಾಡುವಂಥ ಪ್ರಕ್ರಿಯೆಯನ್ನು ಎಲ್ಲರೂ ಕೂಡ ಇವತ್ತು ಪಡೆಯುವಂಥ ಪ್ರಯತ್ನವನ್ನು ಕೂಡ ಮಾಡಬೇಕಾಗಿದೆ. ಆಲ್ಸೋ ಆಸ್ ಎ ಪ್ರಪೋಸಿಷನಲ್ ನಾಲೆಡ್ಜ್ ಎಂದು ಕೂಡ ಇದನ್ನು ಕರೀಲಿಕ್ಕೆ ಸಾಧ್ಯತೆ ಇದೆ. ಆ ದೃಷ್ಟಿಯಲ್ಲಿ ಇವತ್ತು ಈ ಜ್ಞಾನ ಕೂಡ ಬಹಳ ಮುಖ್ಯವಾದುದು. ದೆನ್ 12th one is situated knowledge. It is in the name. Situated means situationally depend upon the knowledge. Situated knowledge is emerged out of a specific context, specific community or a specific culture. ಸಾಮಾನ್ಯವಾಗಿ ಒಂದು ನಿರ್ದಿಷ್ಟವಾದ ಸೂಚಿತವಾಗಿರುವಂತಹ ಒಂದು ಸಮುದಾಯಕ್ಕೆ ಅಥವಾ ಒಂದು ಸಂದರ್ಭಕ್ಕೆ ಅಥವಾ ಒಂದು ಸಂಸ್ಕೃತಿಗೆ ಸೀಮಿತವಾಗಿರುವಂಥ ಜ್ಞಾನ. It is knowledge that is specific to that situation and is hard to understand from outside of that perspectives. ಸಾಮಾನ್ಯವಾಗಿ ಎಲ್ಲರೂ ಕೂಡ ತಿಳಿಯುವಂಥ ಪ್ರಯತ್ನವನ್ನು ಮಾಡ್ತೀವಿ. ಕೇವಲ ಜ್ಞಾನವನ್ನು ಒಂದು ಸಂದರ್ಭಕ್ಕೆ ಮಾತ್ರ ಸೀಮಿತ ಮಾಡಿದರೆ ಅದನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಕನ್ನಡ ಲ್ಯಾಂಗ್ವೇಜ್ in beginning or in beginners it is very very difficult to learn. Beginners or English or any other language of the world, it is always situated knowledge. ಅಂದರೆ ಆ ಸಂದರ್ಭಕ್ಕೆ ಸೀಮಿತವಾಗಿರ್ತಕ್ಕಂಥ ಜ್ಞಾನ. ಆದರೆ ನಾವು ಆ ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮನ್ನು ರೂಢಿಸ್ಕೊಂಡ್ರೆ ಆ ಜ್ಞಾನ ಕಲಿಬೋದಿಲ್ಲ, ಇಲ್ಲ ಅಂತಲ್ಲ, ಕಷ್ಟ ಅಂತ ಆಗಲ್ಲ ಅದು. ಆದರೆ ಸಂದರ್ಭಕ್ಕೆ ಮಿಗಿಲಾಗಿರುವಂಥ ಜ್ಞಾನ ಅಷ್ಟೇ. ಆದರೆ ಇವತ್ತು ಇಂಗ್ಲೀಷನ್ನು ನಾವು ಕಲ್ತಿದ್ದೇವೆ ಬ್ರಿಟಿಷರು ಬಂದ ಮೇಲೆ ಭಾರತಕ್ಕೆ. ಯಾಕೆಂದರೆ ಇಟ್ ವಿಲ್ ಕ್ರಿಯೇಟ್ ದ ಸಿಚುಯೇಷನ್ಸ್ ಟು ಲರ್ನ್. ದಟ್ಸ್ ವೈ ವಿ ಲರ್ನ್ಡ್ ಅಂಡ್ ಆಲ್ಸೋ ವಿ ಲರ್ನ್ಡ್ ಹಿಂದಿ ಆರ್ ಇಂಗ್ಲೀಷ್ ಆರ್ ಎನಿ ಅದರ್ ಲ್ಯಾಂಗ್ವೇಜಸ್ ಬಿಕಾಸ್ ಆಫ್ ದ ಸಿಚುಯೇಷನ್ಸ್. ಆಲ್ ಆಫ್ ಅಸ್ ಹ್ಯಾವ್ ಸಿಚುಯೇಟೆಡ್ ಕಲ್ಚರಲ್ ನಾಲೆಡ್ಜ್. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ದೃಷ್ಟಿಯಲ್ಲಿ ಸಂದರ್ಭಾನುಸಾರ ಸಾಂಸ್ಕೃತಿಕ ಜ್ಞಾನವನ್ನು ಹೊಂದಿರುವಂಥವರೇ. ನಮ್ಮ ಸಂದರ್ಭಕ್ಕನುಗುಣವಾಗಿ ನಾವು ಸಾಂಸ್ಕೃತಿಕ ಜ್ಞಾನವನ್ನು ಪಡ್ಕೊಂಡಿರ್ತೀವಿ. ಆ ಸನ್ನಿವೇಶವನ್ನು ರಕ್ಷಣೆ ಅಥವಾ ಅದಕ್ಕೆ ನಾವು ಸ್ವೀಕಾರವನ್ನು ಕೂಡ ಮಾಡ್ತಾ ಇರ್ತೇವೆ. ದಿಸ್ ಈಸ್ ನಾಲೆಡ್ಜ್ ಅಬೌಟ್ ವಿ ಹ್ಯಾವ್ ಇನ್ಹೆರಿಟೆಡ್ ಫ್ರಮ್ ಅವರ್ ಕಲ್ಚರ್ಸ್. ಈ ಥರದ ಜ್ಞಾನಗಳನ್ನು ಸಾಮಾನ್ಯವಾಗಿ ನಮ್ಮ ಪೂರ್ವಿಕರಿಂದಲೂ ಕೂಡ ನಾವು ಬಳಕೆ ಮಾಡ್ಕೊಂಡು ಬಂದಿರುವಂಥ ಜ್ಞಾನನೇ ಇದು, ಬೇರೆ ಯಾವುದೇ ಜ್ಞಾನ ಸಂದರ್ಭಗಳಲ್ಲಿ ಅಲ್ಲ. That's why this is the knowledge that we have inherited from our cultures. This is all about the situated knowledge. The other important one is known unknowns. When we have known unknowns, we are aware that there is something that we don't know or understand. Known unknown are usually within our grasp of understanding. ಸಾಮಾನ್ಯವಾಗಿ ಕೆಲವೊಮ್ಮೆ ಆ ಥರದ ಅಂಶಗಳನ್ನು ಬಳಕೆ ಮಾಡದೇ ಇದ್ದಾಗ ಏನಾಗುತ್ತೆ, ಗೊತ್ತಿರೋದು ಮತ್ತು ಗೊತ್ತಿಲ್ಲದೆ ಇರುವಂಥ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು. ಅನೌನ್ಸ್ ಆರ್ ಪೀಸಸ್ ಆಫ್ ನಾಲೆಡ್ಜ್. ಗೊತ್ತಿಲ್ಲ ಅಥವಾ ಆ ಥರದ ಅಂಶಗಳು ದಟ್ ವಿ ಡು ನಾಟ್ ಹ್ಯಾವ್ ಅಂಡ್ ಈಕ್ವಲಿ ಆರ್ ಅನ್ಅವೇರ್ ದಟ್ ವಿ ಡೋಂಟ್ ಹ್ಯಾವ್ ಇಟ್. ಸಾಮಾನ್ಯ ಗೊತ್ತಿಲ್ಲ ಅಂದ್ಕೊಂಡಿರುವಂಥ ಎಷ್ಟೋ ಜ್ಞಾನಗಳು ಸಾಮಾನ್ಯವಾಗಿ ನಿಜವಾದ ಜ್ಞಾನಗಳೇ ಆಗಿರೋದ್ರಿಂದ ಅವುಗಳ ಬಳಕೆನೂ ಕೂಡ ಅದೇ ರೀತಿಯನ್ನು ನಾವು ಮಾಡಬೇಕಾಗುತ್ತೆ. ದಿಸ್ ಈಸ್ ದ ಇನ್ಫಾರ್ಮೇಷನ್ ದಟ್ ಮೇ ಬಿ ಬಿಹೈಂಡ್ ಅವರ್ ವೈಲ್ಡೆಸ್ಟ್ ಡ್ರೀಮ್ಸ್. ಸಾಮಾನ್ಯವಾಗಿ ಈ ಥರ ಅನೇಕ ಜ್ಞಾನಗಳನ್ನು ಕೂಡ ನಾವು ಬೇರೆ ಬೇರೆ ದೃಷ್ಟಿಯಲ್ಲಿ ಕೂಡ ನೋಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಹೀಗೆ ಹಲವಾರು ಜ್ಞಾನಗಳ ವಿಧಗಳನ್ನು ಕೂಡ ನಾವು ಪಟ್ಟಿ ಮಾಡುವಂಥ ಪ್ರಯತ್ನ ಕೂಡ ಮಾಡ್ಬೋದು. ಆ ದೃಷ್ಟಿಯಲ್ಲಿ ನಾವು ಬೇರೆ ಬೇರೆ ವಿಧಗಳನ್ನು ಕೂಡ ತಿಳಿಯುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಇಟ್ ಮೇ ಬಿ ದ ಲಾಜಿಕಲ್ ನಾಲೆಡ್ಜ್. ಸಾಮಾನ್ಯವಾಗಿ ಆ ಥರದ ಜ್ಞಾನವನ್ನು ನೋಡಿದಾಗ ಸಾಮಾನ್ಯ ದೃಷ್ಟಿಯಲ್ಲಿ ಕೂಡ ಅದು ಲಾಜಿಕಲ್ ಆಗಿ ಕೂಡ ಇರುವಂಥ ಒಂದು ಜ್ಞಾನ ಆಗಿರೋದು ಕೂಡ ಕಾಣಲಿಕ್ಕೆ ಸಾಧ್ಯತೆ ಇದೆ. ಆ್ಯಂಡ್ ಸಿಮ್ಯಾಂಟಿಕ್ ನಾಲೆಡ್ಜ್, ಸಾಮಾನ್ಯವಾಗಿ ಲಾಕ್ಷಣಿಕ ಜ್ಞಾನ ಅಂತೇಳಿ ಕರೀತೀವಿ ನಾವು. ಪದಗಳ ವಿಶಾಲಾರ್ಥದ ಬಗ್ಗೆ ಹೊಂದಿರತಕ್ಕಂಥ ಜ್ಞಾನವೇ ಲಾಕ್ಷಣಿಕ ಜ್ಞಾನ. ಆ ದೃಷ್ಟಿಯಲ್ಲಿ ಕೂಡ ಅದನ್ನು ನೋಡ್ತೀವಿ. ಲಾಜಿಕಲ್ ನಾಲೆಡ್ಜ್ ಅನ್ನೋದು ಮತ್ತೊಂದು ವಿಧ, ಅದನ್ನು ಕೆಟಗರೈಸ್ ಮಾಡ್ತಾ ಹೋಗಿದ್ದಾರೆ. ಬೇಕಾದಷ್ಟು ಪುಸ್ತಕಗಳಲ್ಲಿ ಬೇಕಾದ ಲಾಭಗಳನ್ನು ಕೂಡ, ಮುಖ್ಯವಾಗಿ ವಿಧಗಳನ್ನು ಕೂಡ ಪತ್ತೆ ಹಚ್ತಾ ಹೋಗಿದ್ದಾರೆ. ಇಟ್ ಈಸ್ ನಾಲೆಡ್ಜ್ ಅಬೌಟ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಒನ್ ಮೆಟೀರಿಯಲ್ ಟು ಅನದರ್ ಮೆಟೀರಿಯಲ್. ಒಂದು ವಸ್ತುವಿನ ಜೊತೆ ಮತ್ತು ಒಂದು
ಮತ್ತೊಂದು ವಸ್ತು ಜೊತೆ ಇರ್ತಕ್ಕಂಥ ಸಂಬಂಧದ ಜ್ಞಾನವನ್ನು ಕೂಡ ನಾವು ನೋಡ್ತೇವೆ. ಸಿಸ್ಟಮ್ಯಾಟಿಕ್ ನಾಲೆಡ್ಜ್, ವ್ಯವಸ್ಥಿತವಾದ ಜ್ಞಾನ ಅನ್ನೋದು ಮತ್ತೊಂದು ಬಗೆಯಾಗಿರ್ತಕ್ಕಂಥ ಜ್ಞಾನಗಳು ಕೂಡ ಆಗಿರುತ್ತೆ. ಒಂದು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟ ಜ್ಞಾನ ಹೊಂದುವುದೇ ವ್ಯವಸ್ಥಿತ ಜ್ಞಾನ. ಆಗಲೇ ಅದು ನೋಡಿದ್ವಿ, ಮಾಸ್ಟರಿ ಆಫ್ ದ ಲರ್ನಿಂಗ್ ಅಂತ ಹೇಳಿ ಕೂಡ ಅದನ್ನು ಕರೀಲಿಕ್ಕೆ ಸಾಧ್ಯತೆ ಇದೆ. ಹೀಗೆ ಹಲವಾರು ಜ್ಞಾನಗಳು ಕೂಡ ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, this is all about the types of knowledge. These knowledge not a specific or a particular, but these types of knowledge are the different by one person to another person, or one the philosopher to another philosopher. ಆದರೆ ಇದಿಷ್ಟೇ ಅಂಶಗಳು ಅಂತ ನಾನು ನಿಮಗೆ ಅಂತಿಮವಾಗಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಇವುಗಳನ್ನು ಸಂದರ್ಭಾನುಸಾರ ಬಳಕೆ ಮಾಡಿಕೊಂಡಿರೋದಕ್ಕೆ ಬಂದಿರತಕ್ಕಂತಹ ಜ್ಞಾನಗಳು ಅಂತ ಕೂಡ ಹೇಳಬಹುದು. ಅದರ ಜೊತೆ ಲೆಟ್ ಅಸ್ ಸಿ ದ ಸಮ್ ಆಫ್ ದಿ ಇಂಪಾರ್ಟೆಂಟ್ ಎಜುಕೇಶನಲ್ ಯೂಸಸ್ ಆಫ್ ದಿ ನಾಲೆಡ್ಜ್. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತ ಕೆಲವು ಜ್ಞಾನದ ಶೈಕ್ಷಣಿಕ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ನಾವೀಗ ಸ್ವಲ್ಪ ಚರ್ಚೆ ಮಾಡಿ ಇವತ್ತಿನ ತರಗತಿಯನ್ನು ಮುಗಿಸೋಣ. ವಾಟ್ ಆರ್ ದ ಎಜುಕೇಶನಲ್ ಯೂಸಸ್ ಆಫ್ ದಿ ನಾಲೆಡ್ಜ್? ಇಟ್ ಈಸ್ ಆಲ್ವೇಸ್ ಯೂಸ್ಫುಲ್ to decide the aims of education, aims of objectives while constructing the curriculum or while teaching. ಯಾವಾಗ ಅತಿ ಮುಖ್ಯವಾಗಿ ಇದು ಅನುಕೂಲಕ್ಕೆ ಬರುತ್ತೆ ಅಂದರೆ ಶೈಕ್ಷಣಿಕವಾಗಿ ನಾಲೆಡ್ಜ್ ಶೈಕ್ಷಣಿಕ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸುವಾಗ ನಮಗೆ ಹಲವು ರೀತಿಯಾಗಿರ್ತಕ್ಕಂಥ ಈ ಥರದ ಜ್ಞಾನಗಳು ಬೇಕು. ಆ ಜ್ಞಾನಗಳು ಅರಿವಿಲ್ಲದೆ ಹೋದಾಗ ನಾವು ಪಠ್ಯಕ್ರಮ ಸರಿಯಾಗಲಿಕ್ಕೆ ಸಾಧ್ಯತೆ ಇಲ್ಲ. ದ ಸೆಕೆಂಡ್ ಯೂಸ್ ಆಫ್ ದಿ ನಾಲೆಡ್ಜ್ ಈಸ್ ಇಟ್ ಈಸ್ ವೆರಿ ಯೂಸ್ಫುಲ್ ಟು ಕನ್ಸ್ಟ್ರಕ್ಷನ್ ಆಫ್ ಕರಿಕ್ಯುಲಮ್. ಎರಡನೇ ಸಹಾಯಕಾರಿಯಾಗುವಂಥದ್ದೇನು? ಪಠ್ಯಕ್ರಮ ರಚನೆಗೆ ಇದು ಬಹಳ ಉಪಯುಕ್ತವಾಗಿರುವಂಥದ್ದು. ಪಠ್ಯಕ್ರಮ ರಚನೆ ಮಾಡಬೇಕಾದ್ರೆ ನಾವು ಅದನ್ನು ಸಹಾಯಕವಾಗಿ ಬಳಕೆಯನ್ನು ಮಾಡ್ತೀವಿ. ದೆನ್ ದ ಅನದರ್ ಒನ್ ಈಸ್ ಫಾರ್ ಎಫೆಕ್ಟಿವ್ ಟೀಚಿಂಗ್. ಪರಿಣಾಮಕಾರಿ ಬೋಧನೆ ಮಾಡೋದಕ್ಕೆ ನಾವು ಈ ಪಠ್ಯ ಪುಸ್ತಕವನ್ನು ಬಳಕೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂಡ್ ಆಲ್ಸೋ ದ ನಾಲೆಡ್ಜ್ ಈಸ್ ವೆರಿ ಯೂಸ್ಫುಲ್ ಟು ಇನ್ ಅವರ್ ಡೈಲಿ ಲೈಫ್, ಇನ್ ಅವರ್ ಡೈಲಿ ಆಕ್ಟಿವಿಟೀಸ್. ಪಡೆದುಕೊಂಡಿರುವಂತಹ ಜ್ಞಾನ ವ್ಯಕ್ತಿಯ ಜೀವನದ ಪ್ರತಿನಿತ್ಯದಲ್ಲಿ ಬಳಸಿಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ. And also the another important one is it will develop the opportunity for development of the creativity. Knowledge is always useful to development of the creativity. ನಿಮ್ಮಲ್ಲಿ ಜ್ಞಾನವಿತ್ತು ಅಂದರೆ ಆ ಜ್ಞಾನವನ್ನು ಸೃಜನಶೀಲತೆಗೆ ಬಳಸಿಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ. The another important one is knowledge makes men wise. Knowledge makes men wise. ಜ್ಞಾನವು ಮನುಷ್ಯನನ್ನ ಬುದ್ಧಿವಂತನನ್ನಾಗಿ ಮಾಡುವಂತ ಪ್ರಯತ್ನ ಮಾಡುತ್ತೆ. ನಾಲೆಡ್ಜ್ ಡೆವಲಪ್ಸ್ ದ ಲಾಜಿಕಲ್ ಥಿಂಕಿಂಗ್. ವ್ಯಕ್ತಿಗಳಲ್ಲಿ, ವಿದ್ಯಾರ್ಥಿಗಳಲ್ಲಿ ತಾರ್ಕಿಕ ಜ್ಞಾನವನ್ನು ಬೆಳೆಸುವಂತ ಸಾಮರ್ಥ್ಯ ಜ್ಞಾನಕ್ಕೆ ಇದೆ. And also we have to use the knowledge in various aspects in our life. And also knowledge is useful to resolve our daily life problems. ನಮ್ಮ ಜೀವನದ ದಿನನಿತ್ಯದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯತೆ ಆಗುತ್ತೆ. ದಿನನಿತ್ಯದ ಸಮಸ್ಯೆಗಳು ಯಾವ್ಯಾವುದು ಅಂತೇಳಿ ಬಗೆಹರಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯತೆ ಆಗುತ್ತೆ. And also knowledge always make a create a resourceful student, a resourceful person. ಒಬ್ಬ ಜ್ಞಾನ ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿಯನ್ನ ಸಂದರ್ಭಾನುಸಾರ ವ್ಯಕ್ತಿಯನ್ನಾಗಿ ಮಾಡುವಂತ ಪ್ರಯತ್ನ ಕೂಡ ಮಾಡುತ್ತೆ. ಅಂಡ್ ಆಲ್ಸೋ ಇಟ್ ಈಸ್ ವೆರಿ ವೆರಿ ಯೂಸ್ಫುಲ್ ಟು ಡೆವಲಪ್ ದ ಹಾರ್ಮೋನಿಯಸ್ ಡೆವಲಪ್ಮೆಂಟ್ ಅಮಾಂಗ್ ದ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಲ್ಲಿ ಮತ್ತು ವ್ಯಕ್ತಿಗಳಲ್ಲಿ ಈ ಥರದ ಜ್ಞಾನ ಏನಿದೆ ಯಾವತ್ತೂ ಕೂಡ ಬೆಳೆಸಿಕೊಳ್ಳುವಂಥ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಸೋ ಫಾರ್ ವಿ ಲರ್ನ್ the types of knowledge
and also the educational uses of knowledge. ಇವತ್ತಿನ ತರಗತಿಯಲ್ಲಿ ನಾವು ಇಲ್ಲಿಯವರೆಗೆ ಜ್ಞಾನ ಎಂದ್ರೇನು ಮತ್ತು ಜ್ಞಾನದ ವಿವಿಧ ವಿಧಗಳನ್ನು ಹಾಗೂ ಶೈಕ್ಷಣಿಕವಾಗಿ ಜ್ಞಾನ ಹೇಗೆ ಉಪಯುಕ್ತ ಎಂಬುದನ್ನು ತಿಳಿದುಕೊಂಡೆವು. ಧನ್ಯವಾದಗಳು.